ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ PU ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಚರ್ಚೆಯನ್ನು ಮಾಡೋಣ. ಏನು ಅಂತಂದರೆ, ನಾನು ನಿನ್ನೆ ಒಂದು PU ಉಪನ್ಯಾಸಕರದ ಸಿ ಅಂಡರ್ ರೂಲ್ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಮಾಡಿದ್ದೆ. ಆ ಚರ್ಚೆಯಲ್ಲಿ ಕೆಲವರು ಪ್ರಶ್ನೆಯನ್ನು ಕೇಳಿದರು. ಏನಂತಂದರೆ, ಬಹುತೇಕ ಜನರ ಪ್ರಶ್ನೆ ಏನಂತಂದರೆ ಜಿ.ಕೆ ಪೇಪರ್ ಇರುತ್ತಾ ಅಂತಕ್ಕಂಥದ್ದು. ಹಾಗೆಯೇ TET ಇದೆಯಾ ಅಂತೇಳಿ. ಅಂದರೆ TET ಏನು ಭಾಳ ಕೇಳಿಲ್ಲ, ಗೊಂದಲ ಮಾಡ್ಕೊಳಕ್ಕೆ ಹೋಗಬೇಡಿ. TET ಇಲ್ಲ, TET ಒಂದಿಬ್ಬರು ಅಷ್ಟೇ ಕೇಳಿದ್ರು. ಸೊ ಇದೆಲ್ಲದರ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಸ್ನೇಹಿತರೆ, ದಯವಿಟ್ಟು ನೀವು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದರಿಂದ ನನಗೆ ಉತ್ಸಾಹ ಸಿಗುತ್ತೆ. ಮತ್ತಷ್ಟು ಒಳ್ಳೊಳ್ಳೆ ಮಾಹಿತಿಗಳನ್ನು ನಿಮಗೆ ಹಂಚ್ಕೊಳ್ಳೋದಕ್ಕೆ ನನಗೂ ಕೂಡ ಸಪೋರ್ಟ್ ಮಾಡಿದಂತೆ ಆಗುತ್ತೆ ಅಂತ ಕೇಳ್ತಾ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, PU ಉಪನ್ಯಾಸಕರ ನೇಮಕಾತಿಗೆ GK ಪೇಪರ್ ಇದೆಯಾ ಅಂತಕ್ಕಂಥದ್ದು ನೋಡಿ. ಈ ಕ್ಷಣದ್ದು ನಾನು ಹೇಳ್ತೀನಿ, ಅಂದರೆ ಭವಿಷ್ಯನ ಹೇಳಲ್ಲ ನಾನು. ನಾಳೆ ಏನಾಗುತ್ತೆ, ನಾಡಿದ್ದು ಏನಾಗುತ್ತೆ ಅಂತ ಭವಿಷ್ಯವನ್ನು ಹೇಳಲ್ಲ. ನಾನು ಹೇಳ್ತಕ್ಕಂಥದ್ದು ಏನಂದರೆ GK ಪೇಪರ್ ಸದ್ಯಕ್ಕಿದೆ ಅಂತಂದರೆ ಸದ್ಯಕ್ಕೆ GK ಪೇಪರ್ ಇಲ್ಲ. ಅಂದರೆ ನಿನ್ನೆ ಬಂದಿರತಕ್ಕಂಥ ಸಿ ಅಂಡರ್ ರೂಲ್ನಲ್ಲಿ ಏನಿದೆ ಅಂತಂದರೆ, ಹೈಸ್ಕೂಲ್ ಶಿಕ್ಷಕರು ಇದ್ದಂಥವರು PUಗೆ ಬಡ್ತಿ ಹೊಂದುತ್ತಾರೆ ಮತ್ತು ನೇರ ನೇಮಕಾತಿ ಮೂಲಕ PU ಉಪನ್ಯಾಸಕರು ಆಗ್ತಾರೆ. ಒಟ್ಟಾರೆಯಾಗಿ ಎರಡು ರೀತಿಯಲ್ಲಿ PUಗೆ ನಾವು ಹೋಗ್ತೀವಿ. ಅಂದರೆ ಈ ರೀತಿಯಾಗಿ PU ಉಪನ್ಯಾಸಕರಾಗಿ ನೇಮಕಾತಿ ಹೊಂದುವಂಥವ್ರು ಮತ್ತು ಬಡ್ತಿ ಹೊಂದುವಂಥವ್ರು ಬರೀ ಕೇವಲ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅಷ್ಟೇ ಅಲ್ಲ, 9th ಮತ್ತು 10th ಆ ಕ್ಲಾಸ್ಗಳನ್ನು ನೀವು ಕೂಡ ಹೇಳ್ಕೋಬೇಕು ಅನ್ನುವಂಥದ್ದು ನಿನ್ನೆ ಬಂದಿರತಕ್ಕಂಥ ಸಿ ಅಂಡರ್ ರೂಲಲ್ಲಿ ಇರತಕ್ಕಂಥದ್ದು. ಇದರಲ್ಲಿ ಯಾವುದೇ GKಗೆ ಸಂಬಂಧಪಟ್ಟಂತಾಗಲಿ ಅಥವಾ ಸಿಲೆಬಸ್ಗೆ ಸಂಬಂಧಪಟ್ಟಂತಾಗಲಿ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಅಂದರೆ ಅದರ ಅರ್ಥ ಏನು ಅಂತಂದರೆ, ಯಾವುದೇ ಒಂದು ಸಿ ಅಂಡರ್ ತಿದ್ದುಪಡಿ ಮಾಡುವಂಥ ಉದ್ದೇಶ ಏನು ಅಂದರೆ, ಹೊಸದಾದಂಥ ನಿಯಮವನ್ನು ರಚನೆ ಮಾಡ್ತಕ್ಕಂಥದ್ದು. ಅಂದರೆ ಹಿಂದೆ ಅಂದರೆ ಹಳೆ ಏನು ವಿಷಯಗಳಿರ್ತವೆ ಅವುಗಳನ್ನು ತಿದ್ದುಪಡಿ ಮಾಡಿಕೊಂಡು ಮತ್ತು ಹೊಸದನ್ನು ಏನಾದರೂ ಸೇರಿಸೋದಿದ್ರೆ ಸೇರ್ಪಡೆ ಮಾಡುವಂಥದ್ದು. ಅಂದರೆ 2018ರಲ್ಲಿ PU ಉಪನ್ಯಾಸಕರ ನೇಮಕಾತಿ ನಡೆದಿತ್ತು. ಆಗ ನಡೆದಂಥ PU ಉಪನ್ಯಾಸಕರ ನೇಮಕಾತಿ ಪರೀಕ್ಷೆ ನಡೆದಿತ್ತು. ಬಟ್ ಅದು 2016ರಲ್ಲೇ ನೋಟಿಫಿಕೇಶನ್ ಆಗಿತ್ತು. ಬಟ್ ಅದು ಬೇರೆ ವಿಚಾರ. 2018ರಲ್ಲಿ ಎಕ್ಸಾಮ್ ನಡೆದಿತ್ತು PU ಉಪನ್ಯಾಸಕರದು. ಈ ಒಂದು ಪರೀಕ್ಷೆ ಹೇಗಿತ್ತು ಅಂತಂದರೆ, 2 ಪೇಪರ್ ಕೂಡ ನಿಮ್ಮ ಆಪ್ಷನಲ್ ಸಬ್ಜೆಕ್ಟೇ ಇರುತ್ತೆ. ಉದಾಹರಣೆಗೆ ನೀವು ಹಿಸ್ಟ್ರಿ ಸಬ್ಜೆಕ್ಟ್ನಲ್ಲಿ MA ಮಾಡ್ಕೊಂಡಿದ್ದೀರಿ ಅಂದರೆ ನೀವು ಹಿಸ್ಟ್ರಿ ಪತ್ರಿಕೆ 1 ಪತ್ರಿಕೆ 2 ಅಂದರೆ ಪೇಪರ್ 1 ಮತ್ತು ಪೇಪರ್ 2 ಎರಡನ್ನೂ ಕೂಡ ನೀವು ಹಿಸ್ಟ್ರಿನೇ ಬರೀತೀರಿ. ಅಂದರೆ ಒಂದು ಪೇಪರ್ GK, ಇನ್ನೊಂದು ಪೇಪರ್ ನಿಮ್ಮ ಸಬ್ಜೆಕ್ಟು, ಈ ರೀತಿ ಇಲ್ಲಿ ಇರೋದಿಲ್ಲ. ಅಂದರೆ ನಾನು ಹೇಳುವಂಥದ್ದನ್ನು ಅರ್ಥ ಮಾಡ್ಕೊಳ್ರಿ. ಮುಂದೆ ಅದು ತಿದ್ದುಪಡಿಯಾಗಿ ಬರ್ತಾವೋ ಬಿಡ್ತಾವೋ ನಾನು ಹೇಳಲ್ಲ ಈ ಕ್ಷಣಕ್ಕೆ, ಅಥವಾ ಈ ಹಿಂದೆ ಇರದಂಥ ವಿಚಾರನ ಮಾತ್ರ ನಾನು ಮಾತಾಡ್ತೀನಿ. ಅಂದರೆ ಈ ಕ್ಷಣದ ಯಾಕೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ನಿಮ್ಗೇನು ಡೌಟ್ ಇದೆ ಅದನ್ನು ಕ್ಲಿಯರ್ ಮಾಡ್ತೀನಿ. ಮುಂದೆ ಹೊಸ ನಿಯಮಗಳು ಬಂದಾಗ ನಾನು ಅದನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಅಂದರೆ ಈಗ ನೋಡಿ, 2018ರಲ್ಲಿ ಏನಾಗಿತ್ತು, ಎರಡು ಪೇಪರ್ಸ್ಗಳಿರ್ತವೆ. 2 ಪೇಪರ್ಸು ಕೂಡ ನಿಮ್ಮ ಸಬ್ಜೆಕ್ಟೇ ಆಗಿತ್ತು. ನೀವು ಆಪ್ಷನಲ್ ಕನ್ನಡ ಮಾಡಿದರೆ ಕನ್ನಡನೂ ನಿಮ್ಮದೇ, ಎಕನಾಮಿಕ್ಸ್ ಮಾಡಿದ್ರೆ 2 ಪೇಪರ್ಗಳು ಎಕನಾಮಿಕ್ಸೇ, ಪೇಪರ್ 1 ಪೇಪರ್ 2 ಎಕನಾಮಿಕ್ಸ್ ಇರುತ್ತೆ. ಇಲ್ಲಿ GK ಇರಲಿಲ್ಲ. ಸೊ ಮುಂಬರ್ತಕ್ಕಂಥ ದಿನಗಳಲ್ಲಿ ಆಗ್ಬೋದು ಬಿಡ್ಬೋದು ಅಂತಕ್ಕಂಥ ಭವಿಷ್ಯವನ್ನು ಹೇಳ್ತಕ್ಕಂಥದ್ದು ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ಹಿಂದೆ ಈ ರೀತಿಯಾಗಿತ್ತು ಮತ್ತು ನಿನ್ನೆ ಬಂದಿರತಕ್ಕಂಥ ಸಿ ಅಂಡರ್ ರೂಲ್ನಲ್ಲಿ ಯಾವುದೇ ಬದಲಾವಣೆಗಳು ಆಗಿಲ್ಲ. ಆ ಕಾರಣಕ್ಕೋಸ್ಕರ GK ಪೇಪರ್ ಇಲ್ಲ ಅಂತಕ್ಕಂಥ ವಿಚಾರವನ್ನು ನಾನು ನಿಮಗೆ ಸ್ಪಷ್ಟಪಡಿಸ್ತೀನಿ. ಮತ್ತೆ ಹೇಳ್ತೀನಿ, ನಾಳೆ ಬದಲಾಗ್ಬೋದು, ನಾಡಿದ್ದು ಬದಲಾಗ್ಬೋದು, 6 ತಿಂಗಳು ಬಿಟ್ಟು ಬದಲಾಗ್ಬೋದು, ವರ್ಷ ಬಿಟ್ಟು ಬದಲಾಗೋದನ್ನು ನಾನು ಹೇಳಾರೆ. ಬಟ್ ಈಗೇನದೆ ಅಂತಂದರೆ, ಈ ಕ್ಷಣಕ್ಕೆ ನಿನ್ನೆ ಒಂದು ವೇಳೆ ಅರ್ಥ ಮಾಡ್ಕೊಳ್ರಿ, ಒಂದು ವೇಳೆ GK ಪೇಪರ್ನ ಇಡೋದಾಗಿದ್ದರೆ ನಿನ್ನೆನೇ ಹೇಳ್ಬೋದಾಗಿತ್ತಲ್ವಾ. ಸಿ ಅಂಡರ್ ಬಂದಿತ್ತಲ್ವ, ಆ ಸಿ ಅಂಡರ್ನಲ್ಲಿ ಹೊಸದಾಗಿ ನೇಮಕಾತಿಗೊಳ್ಳುವಂಥವ್ರಿಗೆ ಪರೀಕ್ಷೆಯನ್ನು ಇಡ್ತೀವಲ್ಲ, ಆ ಪರೀಕ್ಷೆಯಲ್ಲಿ ಪೇಪರ್ 1 GK ಪೇಪರು ಅಥವಾ ಪೇಪರ್ 2 ನಿಮ್ಮ ಸಬ್ಜೆಕ್ಟ್ ಇರುತ್ತೆ, ಅಥವಾ ಪೇಪರ್ 1 ನಿಮ್ಮ ಸಬ್ಜೆಕ್ಟ್ ಇರುತ್ತೆ, ಪೇಪರ್ 2 GK ಇರುತ್ತೆ. ಈ ರೀತಿಯಾಗಿ ಅವರು ನಿನ್ನೆ ಏನಾದರೂ ಸಿ ಅಂಡರ್ನಲ್ಲಿ ಮೆನ್ಷನ್ ಮಾಡ್ಬೋದಿತ್ತು, ಬಟ್ ಮೆನ್ಷನ್ ಮಾಡಿಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, HSTRದು ಬಂತು ಮೊನ್ನೆ. HSTR ಸಿ ಅಂಡರ್ ರೂಲ್ ಬಂದಾಗ ಏನಾಯಿತು ಅಂದರೆ, ಹಳೆ ಸಿ ಅಂಡರ್ ರೂಲ್ ಹೆಂಗಿತ್ತು, ಪತ್ರಿಕೆ 1 GK ಅಂದರೆ ಪೇಪರ್ 1 GK, ಪೇಪರ್ 2 ನಿಮ್ಮ ಸಬ್ಜೆಕ್ಟ್ ಇತ್ತು. ಎರಡು ಪೇಪರ್ಸು 100 ಮಾರ್ಕ್ಸಿಂದ ಇತ್ತು. ಅಂದರೆ ಒಟ್ಟಾರೆ 200 ಮಾರ್ಕ್ಸಿಂದ ಎಕ್ಸಾಮ್ ನಡೀತಿತ್ತು. 200 ಮಾರ್ಕ್ಸ್ ಎಕ್ಸಾಮ್ನಲ್ಲಿ ನೀವು ಎಷ್ಟು ತೊಗೊತೀರಿ ಅದರ ಆಧಾರದ ಮೇಲೆ ನೀವು ಸೆಲೆಕ್ಟ್ ಆಗ್ತಿದ್ರಿ. ಅಂದರೆ ಮತ್ತು ಈಗ ಅದೆಲ್ಲವೂ ಕೂಡ OMRನಲ್ಲಿ ನೀವು ತರಿಸ್ಬೇಕಾಗಿತ್ತು. ಬಟ್ ಈಗ ಅಂದರೆ ಮೊನ್ನೆ ಬಂದಿರತಕ್ಕಂಥ HSTRನ ಹೊಸ ಸಿ ಅಂಡರ್ ಅಂದರೆ ತಿದ್ದುಪಡಿಯಲ್ಲಿ ಏನು ಬಂದಿದೆ ಅಂತಂದರೆ, HSTRನಲ್ಲಿ 400 ಅಂಕಗಳಿಗೆ ಎಕ್ಸಾಮ್ ನಡೆಯುತ್ತೆ. ಅದರಲ್ಲಿ 200 ವಿವರಣಾತ್ಮಕವಾಗಿ ಇದ್ದರೆ ಇನ್ನು 200 OMRನಲ್ಲಿ ಉತ್ತರಿಸಬೇಕಾಗಿರುತ್ತೆ. ಅಂದರೆ 200 MCQ, 200 ಡಿಸ್ಕ್ರಿಪ್ಟಿವ್. ಈ ರೀತಿಯಾಗಿ ಬದಲಾವಣೆ ಮಾಡಿದ್ದಾರೆ. ನಾನು ಇದನ್ನ ಯಾಕೆ ಹೇಳಿದ್ದೀನಿ ಅಂದರೆ, ಒಂದು ಉದಾಹರಣೆ ಕೊಟ್ಟೆ ನಿಮಗೆ. ಯಾಕೆಂದರೆ ಸಿ ಅಂಡರ್ ರೂಲ್ ತಿದ್ದುಪಡಿ ಆಗಿತ್ತಲ್ವಾ, ಈ ರೀತಿ ತಿದ್ದುಪಡಿ ಆದಾಗ
ಪಿ ಯು ಉಪನ್ಯಾಸಕರದ್ದು ಅಲ್ಲಿ ಕೂಡ ಅವರು ತಿದ್ದುಪಡಿಯನ್ನು ಮಾಡಿ ನಾವು ಜಿ ಕೆ ಪೇಪರ್ ಇಡ್ತೀವಿ, ಒಂದು ನಿಮ್ಮ ಸಬ್ಜೆಕ್ಟ್ ಪೇಪರ್ ಇಡ್ತೀವಿ ಅಂತೇಳಿ ಇದರಲ್ಲಿ ಏನಾದರೂ ಕೊಟ್ಟಿದ್ರೆ ಅದು ಅಧಿಕೃತ ಆಗ್ತಿತ್ತು. ಬಟ್ ಹಲವಾರು ಯೂಟ್ಯೂಬ್ಗಳಲ್ಲಿ ಅಂದರೆ ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ಕೇಳಿರ್ತೀರಿ ಜಿ ಕೆ ಪೇಪರ್ ಏನೋ ಆ್ಯಡ್ ಆಗುತ್ತಂತೆ ಅಥವಾ ಅಂದರೆ ಬೇರೆ ಬೇರೆ ವಿಚಾರಗಳನ್ನು ಅವರು ಶೇರ್ ಮಾಡ್ತಾ ಇರ್ತಾರೆ. ಅದೇನು ನಾನು ಅಲ್ಲಗಳಿಲ್ಲ, ಬಟ್ ಅವರು ಏನಂತಂದರೆ ಎಲ್ಲಾದರೂ ಇನ್ಫಾರ್ಮೇಷನನ್ನು ಪಡ್ಕೊಂಡು ಅಥವಾ ಏನಾದರೂ ಇಲಾಖೆ ಮಟ್ಟದಲ್ಲಿ ಕೇಳಿಕೊಂಡು ಮುಂದೆ ಏನಾದರೂ ತಿದ್ದುಪಡಿ ಮಾಡ್ತೀರಾ ಏನೋ ಅಂತ ಕೇಳ್ಕೊಂಡು ಏನೋ ವಿಚಾರಗಳನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಿರ್ಬೋದು. ಬಟ್ ಅದೇನಾದರೂ ಬದಲಾವಣೆ ಆಗಬೇಕಾಗಿದ್ದರೆ ನಿನ್ನೆ ಬದಲಾವಣೆ ಆಗ್ಬೋದಾಗಿತ್ತು, ಬಟ್ ಆಗಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಮುಂದೆ ನಿಯಮಗಳು ತಿದ್ದುಪಡಿ ಆಗುವವರೆಗೂ ಅಥವಾ ಈ ಒಂದು ಪಿ ಯು ಉಪನ್ಯಾಸಕರ ನೋಟಿಫಿಕೇಶನ್ ಆಗುವವರೆಗೂ ಇದು ಜಿ ಕೆ ಪೇಪರ್ ಬಗ್ಗೆ ಗೊತ್ತಾಗಲ್ಲ. ಹಾಗಾದರೆ ನೀವೇನು ಮಾಡಬೇಕಂದ್ರೆ ಸಂಪೂರ್ಣವಾಗಿ ಜಿ ಕೆ ಕೈ ಬಿಟ್ಟು ನಿಮ್ಮ ಸಬ್ಜೆಕ್ಟ್ ಏನಿದೆ ನೋಡ್ರಿ, ಜಿ ಕೆ ಕೈ ಬಿಡ್ರಿ ಅಂತಂದರೆ ನೀವು ಎಚ್ ಎಸ್ ಟಿ ಆರ್ ಓದ್ತಾ ಇದ್ರಿ, ಜಿ ಪಿ ಎಸ್ ಟಿ ಆರ್ ಓದ್ತಾ ಇದ್ರಿ ಅಂತಂದರೆ ಜಿ ಕೆ ಓದ್ರಿ. ಮತ್ತು ಇಲ್ಲಿ ನಾನು ಜಸ್ಟ್ ಪಿ ಯು ಉಪನ್ಯಾಸಕರದ್ದು ಮಾತ್ರ ಚರ್ಚೆ ಮಾಡಕತ್ತೀನಿ. ನೀವು ಪಿ ಯು ಉಪನ್ಯಾಸಕರನ್ನು ಓದ್ತಾ ಇದ್ರಿ, ಹಾಗೆ ಎಚ್ ಎಸ್ ಟಿ ಆರ್ ಜಿ ಪಿ ಟಿ ಕೂಡ ಓದ್ತಾ ಇದ್ರಿ ಅಂತಂದರೆ ಹಾಗಾದರೆ ನೀವು ಜಿ ಕೆನ ಓದಲೇಬೇಕು. ಯಾಕಂದರೆ ಅದು ಎಚ್ ಎಸ್ ಟಿ ಆರ್ಗೆ ಮತ್ತು ಜಿ ಪಿ ಟಿಗೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಅದೇ ಇಲ್ಲ ನಾನು ಯಾವುದನ್ನು ಓದಲ್ಲ, ನಾನು ಓದುವಂಥದ್ದು ಒಂದೇ ಒಂದು ಅದು ಪಿ ಯು ಉಪನ್ಯಾಸಕರದ್ದು ಅಷ್ಟೇ ಓದ್ತೀನಿ, ನಾ ಜಿ ಕೆ ಓದಲ ಬೇಡ ಅಂತಂದ್ರೆ ನೀವು ಜಿ ಕೆ ಓದೋದು ಬೇಡ್ರಿ. ಈಗ ಅಂದರೆ ಜಿ ಕೆ ಓದುವಂಥ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಸಬ್ಜೆಕ್ಟ್ ಯಾವುದಿದೆ ಅದನ್ನು ಓದ್ರಿ. ನಿಮ್ಮದು ಎಕನಾಮಿಕ್ಸ್ ಅಷ್ಟೇ ಓದ್ರಿ. 2 ಪೇಪರು ಎಕನಾಮಿಕ್ಸ್ ಓದ್ಕೊಳ್ರಿ. ಒಂದು ವೇಳೆ ಮುಂದೆ ನಿಯಮಗಳು ಬದಲಾದರೆ ಕನಿಷ್ಠ ನಿಮಗೆ 2 ರಿಂದ 3 ತಿಂಗಳ ಟೈಮ್ ಇರುತ್ತೆ. ಅಲ್ಲಿವರೆಗೂ ನಿಮ್ಮ ಸಬ್ಜೆಕ್ಟ್ನೇ ನೀವು ಪರ್ಫೆಕ್ಟಾಗಿ ಓದಿರ್ತೀರಿ ಅಂದಮೇಲೆ ಉಳಿದಂಥ 2-3 ತಿಂಗಳಲ್ಲಿ ಒಂದು 15 ರಿಂದ 20 ದಿನ ಜಿ ಕೆಗೆ ನೀವು ಮೀಸಲಿಟ್ಟರು ಸಾಕು. ಅಥವಾ 1 ತಿಂಗಳವರೆಗೆ ನೀವು ಜಿ ಕೆ ಓದ್ಕೊಂಡ್ರೂ ಕೂಡ ನಿಮ್ಮ ಸಬ್ಜೆಕ್ಟ್ ಈಗಲಿಂದನೇ ಕವರ್ ಮಾಡಿರ್ತಾರಲ್ವ, ಹಂಗಾಗಿ ಅವಾಗೇನು ಅದು ಸಿಲೆಬಸ್ ಹೆವಿ ಅನಿಸಲ್ಲ. ಜಸ್ಟ್ ನೀವು ರಿವಿಷನ್ ಮಾಡ್ತಾ ಹೋದರೆ ಸಾಕಾಗುತ್ತೆ. ಸೊ ಟಿ ಟಿ ಇದೆ ಅಂತಂದರೆ ಟಿ ಟಿ ಇರುತ್ತೆ. ಯಾವಾಗ ಅಂತಂದರೆ 2027 ಜನವರಿ 1ರಿಂದ ಏನು ನೋಟಿಫಿಕೇಷನ್ಗಳಾಗ್ತಾವಲ್ಲ ಪಿ ಯುದು ಅಥವಾ ಹೈಸ್ಕೂಲ್ದು, ಅವಾಗದು ಟಿ ಟಿ ಕಡ್ಡಾಯ ಆಗುತ್ತೆ. ಆದರೆ ಈಗ 2027 ಜನವರಿ 1 ಮುಂಚೆ ಹೈಸ್ಕೂಲು ಮತ್ತು ಪಿ ಯು ಉಪನ್ಯಾಸಕರ ನೇಮಕಾತಿ ನೋಟಿಫಿಕೇಷನ್ ಆಗ್ತಾ ಇರೋದ್ರಿಂದ ಇಲ್ಲಿ ಟಿ ಟಿ ಅವಶ್ಯಕತೆ ಬೀಳೋದಿಲ್ಲ. ನೆನ್ಪಿಟ್ಕೊಳ್ರಿ, ಹೈಸ್ಕೂಲು ಮತ್ತು ಪಿ ಯುದು ಅಂದರೆ 9th to 12th ಅಂತೇಳಿ ಟಿ ಟಿ ಪೇಪರ್ 3 ಮಾಡ್ತಾರೆ. ಆದರೆ ಅದು ಸದ್ಯಕ್ಕೆ ಇಲ್ಲ. ಮತ್ತು ಅದನ್ನು ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಈ ನೇಮಕಾತಿಗೆ ಅದು ಅನ್ವಯಿಸಲ್ಲ. ಇದೊಂದು ಬಾರಿ ಟಿ ಟಿ ಇಲ್ಲದೆ ನೇಮಕಾತಿ ನಡೆಯುತ್ತೆ. ಜನವರಿ 1, 2027 ನಂತರ ಟಿ ಟಿ ಕಡ್ಡಾಯ ಆಗುತ್ತೆ. ಸೊ ನಾನು ಹೇಳಿರ್ತಕ್ಕಂಥ ವಿಚಾರ ಸ್ಪಷ್ಟಪಡಿಸಿದ್ದೀನಿ ಅನ್ನುವಂಥ ವಿಚಾರ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ ವಿಷಯವನ್ನು ನಾನು ಕ್ಲಿಯರಾಗಿ ಹೇಳ್ಕೊಟ್ಟಿನಿ ಅಂತ ನನಗನ್ನಿಸಿದೆ. ಆದಾಗ್ಯೂ ಕೂಡ ನಾನು ಏನಾದರೂ ಮಿಸ್ ಮಾಡಿದರೆ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಮತ್ತು ನಿಮಗೆ ಹಲವಾರು ಪಿ ಯು ಉಪನ್ಯಾಸಕರದಾಗಿರ್ಬೋದು ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ದಾಗಿರ್ಬೋದು, ಹಾಗೆ ಪಿ ಎಚ್ ಟಿ, ಜಿ ಪಿ ಟಿ, ಎಚ್ ಎಸ್ ಟಿ ಆರ್, ಒಟ್ಟಾರೆಯಾಗಿ ಶಿಕ್ಷಕರು ಮತ್ತು ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂಗೆ ಹಲವಾರು ನೋಟ್ಸ್ಗಳನ್ನು, ಕ್ಲಾಸ್ಗಳನ್ನು ಅವನ್ನೆಲ್ಲ ಟೆಲಿಗ್ರಾಮ್ಗೆ ಆ್ಯಡ್ ಅಂದರೆ ಶೇರ್ ಮಾಡ್ತಾ ಇರ್ತೀನಿ. ನಿಮಗೆ ಅವೆಲ್ಲ ಮಾಹಿತಿ ಬೇಕಾದಲ್ಲಿ ದಯವಿಟ್ಟು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿರಿ. ನೀವು ಇನ್ನೂ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲೂ ಮತ್ತು ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ಎರಡೂ ಕಡೆನೂ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಇರುತ್ತೆ. ಲಿಂಕ್ ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಟೆಲಿಗ್ರಾಮ್ನ ಜಾಯ್ನ್ ಆಗಿರಿ. ಜೊತೆಗೆ ಮರೆಯದೇನೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಧನ್ಯವಾದ.